ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. 48 ಗಂಟೆ ಮಳೆ ಬೆಚ್ಚಿ ಬಿದ್ದ ಕರ್ನಾಟಕ. ಮರಣ ಮಳೆಯಲ್ಲಿ ಕೊಚ್ಚಿ ಹೋದವರೆಷ್ಟು, ಕೊಲ್ಲಿಯಲ್ಲಿ ಕೋಲಾಹಲ. 50 ಗಂಟೆ ಮತ್ತಷ್ಟು ಆಪತ್ತು. ಇದೇ ಈ ಹೊತ್ತಿನ ಕಾರ್ಯಕ್ರಮ ಬದುಕು ನೀರು ಪಾಲು. ಬಂಗಾಳ ಕೊಲ್ಲಿ ಕೊತ 12 ಜಿಲ್ಲೆಗಳಿಗೆ 3 ದಿನ ಮಳೆಯಾಘಾತ. ಅಕ್ಟೋಬರ್ ನವೆಂಬರ್ನಲ್ಲಿ ಅಪ್ಪಳಿಸುತ್ತಾ ಭೋಲಾ ಭೂತ. ಡೆಲ್ಟಾ ದಾಳಿಗೆ ಯುಎಸ್ ಗಡಗಡ, ಭಾರತಕ್ಕೂ ಕಾದಿದ್ಯಾ ಶಾಕ್. Oh my God! 30 ಲಕ್ಷ ಜನರ ಬದುಕನ್ನೇ ಬರ್ಬಾದ್ ಮಾಡಿದ ಬಲಿಷ್ಠ ಡೆಲ್ಟಾ. ವರ್ಷಾಂತ್ಯದಲ್ಲಿ ಭಾರತಕ್ಕೂ ಕಾದಿದ್ಯಾ ಭೀಕರ ಜಲಗಂಡಾಂತರ. ಚಂಡಮಾರುತದ ಆರ್ಭಟಕ್ಕೆ ಬುಡ ಸಮೇತ ಮರ ಬೀಳೋದನ್ನ ನೋಡಿದ್ದೇವೆ. ಮಹಡಿಯಲ್ಲಿ ಹಾಕಿದ್ದ ಶೀಟ್ಗಳು ಗಾಳಿಪಟದಂತೆ ಧೂಳಿಪಟವಾಗೋದನ್ನು ನೋಡಿದ್ದೇವೆ. ಅಷ್ಟೇ ಯಾಕೆ, ರೋಡಲ್ಲಿ ಹೋಗುವ ಟ್ರಕ್ಗಳು ಭೀಕರ ಚಂಡಮಾರುತದ ಬಿರುಗಾಳಿಗೆ ಮಗುಚಿ ಬೀಳೋದನ್ನ ನೋಡಿದ್ದೇವೆ. ಕಾರುಗಳು ಪಲ್ಟಿಯಾಗ್ತಾ ಹೋಗೋದನ್ನು ನೋಡಿದ್ದೇವೆ. ಆದರೆ ಈಗ ಮರ, ಕಾರು, ಟ್ರಕ್ ಮಾತ್ರವಲ್ಲ, ಇಡೀ ಮನೆಯನ್ನೇ ಹಾರಿಸಿಕೊಂಡು ಹೋಗುವಷ್ಟು ಬಲಿಷ್ಠ ಸೈತಾನ್ ಸೈಕ್ಲೋನ್ಗಳು ದಾಳಿಗಿಳಿದ ಭಯಂಕರ ದೃಶ್ಯ ಇಲ್ಲಿದೆ ನೋಡಿ. ವೀಕ್ಷಕರೇ, ನೀವು ನಂಬ್ತಿರೋ ಬಿಡ್ತಿರೋ, ಯುಎಸ್ನ ಕಳೆದ 2-3 ದಿನಗಳಿಂದ ನಡೆಸ್ತಿರೋ ಡೆಲ್ಟಾ ಚಂಡಮಾರುತದ ಭೀಕರ ದಾಳಿಯ ದೃಶ್ಯಗಳು ಇವು. ಬಿರುಗಾಳಿ, ಭೀಕರ ಮಳೆಯನ್ನೇ ಹೊತ್ತು ತಂದಿರುವ ಅಟ್ಲಾಂಟಿಕ್ ಸಾಗರದ ಈ ಡೆಲ್ಟಾ ಚಂಡಮಾರುತ ಅಕ್ಷರಶಃ ನರಕವನ್ನೇ ಸೃಷ್ಟಿ ಮಾಡಿದೆ. 30 ಲಕ್ಷ ಜನರ ಬದುಕನ್ನೇ ಬರ್ಬಾದ್ ಮಾಡ್ತಿದೆ. ಲಕ್ಷ ಮನೆಗಳನ್ನ ಧೂಳಿಪಟ ಮಾಡ್ತಿದೆ. ಸಮುದ್ರದ ರಾಕ್ಷಸ ಅಲೆಗಳ ಆರ್ಭಟಕ್ಕೆ ತೀರದ ಮನೆಗಳೆಲ್ಲ ಜಲಸಮಾಧಿಯಾಗ್ತಿರುವ ಈ ರಣಭಯಂಕರ ದೃಶ್ಯಗಳೇ ಡೆಲ್ಟಾ ಚಂಡಮಾರುತದ ಭೀಕರತೆಗೆ ಸಾಕ್ಷಿಯಾಗಿದೆ. ಎಸ್, ಇದು ಯುಎಸ್ ಕಳೆದ 2-3 ದಿನಗಳಿಂದ ನಡೆಸುತ್ತಿರೋ ಡೆಲ್ಟಾ ಚಂಡಮಾರುತದ ಆರ್ಭಟ. ಡೆಲ್ಟಾ ಆರ್ಭಟವನ್ನ ನೋಡಿದ ಭಾರತವು ಈಗ ಗಡಗಡ ನಡುಗುವಂತಹ ಸ್ಥಿತಿ ಬಂದಿದೆ. ಯಾಕಂದ್ರೆ ಇಂತಹ ರಣರಕ್ಕಸ ಚಂಡಾಸುರರು ಭಾರತಕ್ಕೂ ಇತಿಹಾಸದಲ್ಲಿ ದಾಳಿ ಇಟ್ಟ ಅನೇಕ ಉದಾಹರಣೆ ಇದೆ. ಅದರಲ್ಲೂ ಅಕ್ಟೋಬರ್ ನವೆಂಬರ್ನಲ್ಲೇ ಕಂಡು ಕೇಳರಿಯದ ವಿನಾಶ ಮಾಡಿ ಹೋದ ಚಂಡಮಾರುತಗಳ ಕರಾಳ ಇತಿಹಾಸವು ಭಾರತದಲ್ಲಿದೆ. ಹಾಗಾದ್ರೆ ಅಕ್ಟೋಬರ್ ನವೆಂಬರ್ನಲ್ಲಿ ಭಾರತಕ್ಕೂ ಡೆಲ್ಟಾದಂತಹ ಭೀಕರ ಚಂಡಮಾರುತ ಅಪ್ಪಳಿಸುತ್ತಾ
50 ವರ್ಷಗಳ ಹಿಂದೆ ಸುಮಾರು 5 ಲಕ್ಷ ಜನರ ಮಾರಣ ಹೋಮ ನಡೆಸಿದ ಭೋಲಾ ಚಂಡಾಸುರನಷ್ಟೇ ಬಲಿಷ್ಠ ಸೈಕ್ಲೋನ್ ಭಾರತಕ್ಕೆ ಅಪ್ಪಳಿಸುತ್ತಾ ಯುಎಸ್ ಅಂತಹದೊಂದು ಭೀತಿಗೆ ಕಾರಣವಾಗಿದೆ. ಇನ್ನೆರಡು ತಿಂಗಳಲ್ಲಿ ಎದುರಾಗುತ್ತಾ ಜಲಾಘಾತ, ಬಿರುಗಾಳಿ ಮಳೆಗೆ ತತ್ತರಿಸಿ ಹೋಗುತ್ತಾ ಭಾರತ. ಬಲಿಷ್ಠ ಚಂಡಮಾರುತಗಳ ಜನ್ಮಸ್ಥಾನ ಬಂಗಾಳಕೊಲ್ಲಿ ಕೊತ ಕುದಿಯಲು ಶುರುವಾಗಿ ಅದೆಷ್ಟೋ ವರ್ಷಗಳು ಉರುಳಿವೆ. ಹಾಗಾದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಜನ್ಮ ತಳೆದ ಡೆಲ್ಟಾದಷ್ಟೇ ಬಲಿಷ್ಠ ಸೈಕ್ಲೋನ್ ಬಂಗಾಳಕೊಲ್ಲಿಯಲ್ಲೂ ಹುಟ್ಟುತ್ತಾ ಭಾರತಕ್ಕೆ ಚಂಡಾಸುರನ ಭೀಕರ ದಾಳಿ ಸದ್ಯದಲ್ಲೇ ಆಗಲಿದ್ಯಾ? ಯುಎಸ್ಗೆ ಅಪ್ಪಳಿಸಿದ ಡೆಲ್ಟಾ ಭಾರತವನ್ನು ಗಡಗಡ ನಡುಗುವಂತೆ ಮಾಡಿದ್ಯಾ? ಮತ್ತೆ 50 ವರ್ಷಗಳ ಹಿಂದೆ 5 ಲಕ್ಷ ಜನರನ್ನ ಹಿಂಡಿದ ಭೋಲಾ ಭೂತ ಈಗ ನೆನಪಾಗಿದ್ಯಾಕೆ? ಇವೆಲ್ಲದಕ್ಕೂ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕೂ ಮೊದಲು ಇದೀಗ ಕರ್ನಾಟಕವನ್ನ ಕಂಗೆಡಿಸ್ತಿರೋ ವರುಣ ಎಲ್ಲೆಲ್ಲಿ ಏನೇನ್ ಅನಾಹುತವನ್ನ ಮಾಡಿದ್ದಾನೆ ಅನ್ನೋ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, 12 ಜಿಲ್ಲೆಗಳಿಗೆ 3 ದಿನ ವರುಣಾಘಾತ. ಬಂಗಾಳ ಕೊಲ್ಲಿಯ ಉಪಸಾಗರದ ಅಂಡಮಾನ್ ಸಮೀಪದಲ್ಲಿ ವಾಯುಭಾರ ಕುಸಿತಗೊಂಡಿದೆ. ಪರಿಣಾಮ ಈಗ ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಿ ಭಾರೀ ಮಳೆಯಾಗ್ತಿದೆ. ಕರ್ನಾಟಕದ 12 ಜಿಲ್ಲೆಗಳಲ್ಲಿ ವರುಣ ಆರ್ಭಟಿಸುತ್ತಿದ್ದಾನೆ. ಇನ್ನು 3 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ 12 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿರೋ ಕಾರಣ ಮತ್ತೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಚಿತ್ರದುರ್ಗ, ವಿಜಯಪುರದಲ್ಲೂ ಮಳೆ ಆರ್ಭಟ ಹೆಚ್ಚಾಗಿದ್ದು ಚಿತ್ರದುರ್ಗ ಜಿಲ್ಲೆಯೊಂದರಲ್ಲೇ ಶನಿವಾರ 145 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನ ಪರದಾಡುವ ಪರಿಸ್ಥಿತಿ ಬಂದಿದೆ. ಇನ್ನು ವಿಜಯಪುರದ ದೇವರ ಹಿಪ್ಪರಗಿಯಲ್ಲಿ ಸಿಡಿಲಬ್ಬರಕ್ಕೆ 3 ಬಲಿಯಾಗಿದ್ದಾರೆ. ಕೊಪ್ಪಳದಲ್ಲಿ ಭಾರೀ ಮಳೆಯಾಗ್ತಿದ್ದು ಹಳ್ಳಗಳು ಭರ್ತಿಯಾಗಿವೆ. ಕೊಪ್ಪಳದ ಹುಲಿಗಿ ಶಿವಪುರದ ಸೇತುವೆ ತುಂಬಿ ಹರಿದ ಪರಿಣಾಮ ವೃದ್ಧನೊಬ್ಬ ಕೊಚ್ಚಿ ಹೋದ ಘಟನೆ ನಡೆದಿದೆ. ಅರ್ಧ ಕಿಲೋಮೀಟರ್ ವರೆಗೆ ಈಜಿದ ವೃದ್ಧ ಕೊನೆಗೂ ದಡ ಸೇರಿ ಬದುಕುಳಿದಿದ್ದಾರೆ. ಮಳೆ ಆರ್ಭಟಕ್ಕೆ ರಾಯಚೂರಿನಲ್ಲಿ ಭಾರೀ ಅನಾಹುತ. ಹಳ್ಳದಲ್ಲಿ ಸಿಲುಕಿದ್ದವರ ರಕ್ಷಣೆಗೆ ಸಿಬ್ಬಂದಿಗಳ ಹರಸಾಹಸ. ರಾಯಚೂರಿನಲ್ಲೂ ಭಾರೀ ಮಳೆಯಾಗ್ತಿದ್ದು ಮಸ್ಕಿ ಪಟ್ಟಣದ ಹಳ್ಳದಲ್ಲಿ ಇಬ್ಬರು ಸಿಲುಕಿಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಡಿದ ದೃಶ್ಯ ಇಲ್ಲಿದೆ ನೋಡಿ. ಭಾರೀ ಮಳೆ ಕಾರಣ ಮಸ್ಕಿ ನಾಲೆಯಿಂದ ಏಕಾಏಕಿ ನೀರು ಹರಿದು ಬಂದು ಹಳ್ಳದ ಮಧ್ಯೆ ಜಲೀಲಾ ಮತ್ತು ಚನ್ನಬಸಪ್ಪ ಎಂಬುವವರು ಸಿಲುಕೊಂಡಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಿಲುಕಿಕೊಂಡಿರೋರನ್ನ ರಕ್ಷಣೆ ಮಾಡಲು ಹೋದಾಗ ಹಗ್ಗ ಸಮೇತ ಸಿಬ್ಬಂದಿಗಳು ಮತ್ತೆ ಚನ್ನಬಸಪ್ಪ ಕೊಚ್ಕೊಂಡು ಹೋಗಿದ್ದಾರೆ. ಘಟನೆಯಲ್ಲಿ ಇಬ್ಬರು ಸಿಬ್ಬಂದಿ ದೂರದಲ್ಲಿ ಸಿಲುಕೊಂಡಿದ್ರೆ ಹಳ್ಳದ ರಭಸಕ್ಕೆ ಓರ್ವ ಸಿಬ್ಬಂದಿ ಮತ್ತು ಚನ್ನಬಸಪ್ಪ ಕೊಚ್ಚಿ ಹೋಗಿದ್ದಾರೆ. ಮಹಾಮಳೆಗೆ ಯಾದಗಿರಿ ರೈತರು ಕಣ್ಣೀರು. ಬಾಗಲಕೋಟೆಯಲ್ಲಿ ಕೊಚ್ಚಿ ಮನೆಗಳಿಗೆ ನುಗ್ಗಿದ ನೀರು. ಯಾದಗಿರಿ ಜಿಲ್ಲೆಯ ವಡಗೇರ, ಗುರುಮಿಠಕಲ್, ಸುರಪುರ, ಶಹಾಪುರದಲ್ಲಿ ಮಳೆಯಾಗ್ತಿದ್ದು ಹತ್ತಿ ಬೆಳೆ ಹಾನಿಯಾಗಿ ರೈತರು ಮತ್ತೆ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆಯ ನಾನಾ ಭಾಗದಲ್ಲೂ ವರುಣ ಆರ್ಭಟ ಮುಂದುವರೆದಿದ್ದು ಬನಹಟ್ಟಿಯ ಗುಡ್ಡದಚ್ಚಿನ ತಗ್ಗು ಪ್ರದೇಶಗಳಲ್ಲಿದ್ದ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಈ ಕಡೆ ಹುನಗುಂದ ತಾಲೂಕಿನಲ್ಲೂ ಭಾರೀ ಮಳೆಯಾಗಿದ್ದು ಪಟ್ಟಣದಲ್ಲಿ ಸುಮಾರು 23ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಬಾಗಲಕೋಟೆಯ ಗೋವನಕೊಪ್ಪದಲ್ಲಿ ಮಲಪ್ರಭಾ ಆರ್ಭಟಕ್ಕೆ ಯಂಕನಗೌಡ ಎಂಬ ವ್ಯಕ್ತಿ ಕೊಚ್ಚಿ ಹೋಗಿದ್ದಾರೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಬೆಂಗಳೂರಲ್ಲಿ ಭಾರೀ ಮಳೆಯಾಗ್ತಿದೆ. ರಾತ್ರಿಯೆಲ್ಲ ಅಬ್ಬರಿಸಿದ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಬೆಂಗಳೂರು ಹೊರವಲಯ ಆನೇಕಲ್ನಲ್ಲೂ ಭಾರೀ ಮಳೆಯಾಗಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಗೋಡೆ ಉರುಳಿ ಬಿದ್ದಿವೆ. ಬನ್ನರುಘಟ್ಟ ಜೈವಿಕ ಉದ್ಯಾನವನದ ಬಳಿ ತಡೆಗೋಡೆ ಉರುಳಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿತ್ತು. ಒಟ್ಟಾರೆ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದ 12 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಗದಗ, ಹಾವೇರಿ, ಬೀದರ್, ಯಾದಗಿರಿ, ಕೊಪ್ಪಳ, ಕಲಬುರಗಿಯಲ್ಲಿ ಮಳೆ ಆರ್ಭಟ ಹೆಚ್ಚಾಗಿರುವ ಕಾರಣ ಹಲವು ಕಡೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. 3 ದಿನ ಮಳೆ ಇನ್ನಷ್ಟು ಅಬ್ಬರಿಸುವ ಸಾಧ್ಯತೆ ಇದ್ದು ಎಚ್ಚರಿಕೆಯಿಂದಿರುವಂತೆ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಅಕ್ಟೋಬರ್ನಲ್ಲಿ ಬಂಗಾಳ ಕೊಲ್ಲಿ ಕೊಡುತ್ತಾ ಶಾಕ್. ಭಾರತಕ್ಕೆ ಅಪ್ಪಳಿಸುತ್ತಾ ಡೆಲ್ಟಾದಷ್ಟೇ ಬಲಿಷ್ಠ ಸೈಕ್ಲೋನ್. ಬಂಗಾಳ ಕೊಲ್ಲಿಯಲ್ಲಾದ ವಾಯುಭಾರ ಕುಸಿತಕ್ಕೆ ಈ ಪರಿ ಮಳೆಯಾಗ್ತಿದೆ.
ಅಲ್ಲಲ್ಲಿ ಹಳ್ಳಕೊಳ್ಳಗಳು ಭರ್ತಿಯಾಗಿ ಸಂಕಷ್ಟ ಎದುರಾಗಿದೆ. ಮನೆಗಳು ಕುಸಿದು ಬೀಳ್ತಿವೆ, ಜನರು ಕೊಚ್ಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ಇದೇ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಎದ್ರೆ ಇನ್ನು ಅದೆಷ್ಟು ಅಪಾಯ ತಂದೊಡ್ಡಲ್ಲ. ಈಗ ಎದುರಾಗೋದು ಅದೇ ಭೀತಿ ನೋಡಿ. ಅದರಲ್ಲೂ ಯುಎಸ್ಗೆ ಈಗ ಅಪ್ಪಳಿಸಿದ ಡೆಲ್ಟಾ ಚಂಡಮಾರುತದ ತೀವ್ರತೆ ನೋಡಿದ್ಮೇಲೆ ಆ ಭಯ ಮತ್ತಷ್ಟು ಹೆಚ್ಚಾಗಿದೆ. ಯಾಕಂದ್ರೆ ಇತಿಹಾಸದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿಯೇ ಭಾರತವನ್ನ ಬಲಿಷ್ಠ ಚಂಡಮಾರುತಗಳು ಕಾಡಿವೆ. ಲಕ್ಷ ಲಕ್ಷ ಜೀವಗಳನ್ನ ಆ ಚಂಡಾಸುರರು ನುಂಗಿದ್ದಾರೆ. ಹಾಗಾದ್ರೆ ಆ ಕರಾಳ ಇತಿಹಾಸ ಈ ವರ್ಷ ಮರುಕಳಿಸುತ್ತಾ? ಬಲಿಷ್ಠ ಸೈಕ್ಲೋನ್ ಈ ವರ್ಷ ಅಪ್ಪಳಿಸಲಿದ್ಯಾ? ಅಕ್ಟೋಬರ್ ನವೆಂಬರ್ನಲ್ಲೇ ಕೆರಳುತ್ತವೆ ಸಾಗರಗಳು. ಕೊತ ಕೊತ ಕುದಿಯುವ ಸಮುದ್ರದಲ್ಲಿ ಬಲಿಷ್ಠ ಸೈಕ್ಲೋನ್ಗಳು ಹುಟ್ಟೋದೆ ಈ 2 ತಿಂಗಳಲ್ಲಿ. ಅಟ್ಲಾಂಟಿಕ್ ಸಾಗರದ ಡೆಲ್ಟಾ ಕೂಡ ಅಕ್ಟೋಬರ್ನಲ್ಲೇ ಅಪ್ಪಳಿಸಿದೆ. ಡೆಲ್ಟಾದಷ್ಟು ಬಲಿಷ್ಠ, ಭೋಲಾದಷ್ಟು ಭೀಕರ ಸೈಕ್ಲೋನ್ ಅಪ್ಪಳಿಸುತ್ತಾ? ಅಕ್ಟೋಬರ್ ನವೆಂಬರ್ನಲ್ಲಿ ಕಾದಿದ್ಯಾ ಭಾರತಕ್ಕೆ ಗಂಡಾಂತರ? ಕಾಯ್ಮೆನ್ ಐಲ್ಯಾಂಡ್ಸ್, ಕ್ಯೂಬಾ, ಮೆಕ್ಸಿಕೋ, ಲೂಯಿಸಿಯಾನಾ, ಮಿಸಿಸಿಪಿ, ಅಲಬಾಮಾದಲ್ಲಿ ಕಳೆದ 2-3 ದಿನಗಳಿಂದ ಡೆಲ್ಟಾ ಚಂಡಮಾರುತ ಅದೆಂತ ಹಾನಿ ಮಾಡ್ತಿದೆ ಅನ್ನೋದನ್ನ ಈಗಾಗಲೇ ನಿಮ್ಮ ಮುಂದಿಟ್ಟಿದ್ದೀವಿ. ಮರ, ಮನೆಗಳು, ಕರೆಂಟ್ ಕಂಬಗಳು ಹೀಗೆ ಬಿರುಗಾಳಿ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲ ಹಾರಿ ಹೋಗ್ತಿದ್ರೆ ಭೀಕರ ಮಳೆ ಆರ್ಭಟಕ್ಕೆ ರೋಡ್ಗಳು, ಮನೆಗಳು ಕೊಚ್ಚಿ ಹೋಗ್ತಿರುವ ದೃಶ್ಯ ಭಯಾನಕವಾಗಿದೆ. ಎಸ್, ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಹುಟ್ಟಿದ ಡೆಲ್ಟಾ ಚಂಡಮಾರುತ ಈಗ ಮಾಡ್ತಿರೋ ಸರ್ವನಾಶದ ದೃಶ್ಯಗಳು ಇವೆಲ್ಲ. ಇದನ್ನ ನೋಡಿಯೇ ಭಾರತಕ್ಕೆ ಈಗ ಚಂಡಮಾರುತದ ಭೀತಿಯೂ ಹೆಚ್ಚಾಗಿರೋದು. ಯಾಕಂದ್ರೆ ಭಾರತಕ್ಕೂ ಇತಿಹಾಸದಲ್ಲಿ ಬಲಿಷ್ಠ ಚಂಡಮಾರುತಗಳು ಅಪ್ಪಳಿಸಿರೋದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೇ. 1970ರಲ್ಲಿ ಭಾರತ ಬಾಂಗ್ಲಾ ಪಾಕ್ಗೆ ಅಪ್ಪಳಿಸಿತ್ತು ಭೋಲಾ. ನವೆಂಬರ್ನಲ್ಲಿ ದಾಳಿಗಿಳಿದ ಭೋಲಾಗೆ 5 ಲಕ್ಷ ಜನ ಬಲಿ. ಜಗತ್ತು ಎಂದೂ ಮರೆಯದ ಬಲಿಷ್ಠ ಸೈಕ್ಲೋನ್ ಭೋಲಾ. 1970 ನವೆಂಬರ್ 3ರಂದು ಬಾಂಗ್ಲಾದೇಶಕ್ಕೆ ಅಪ್ಪಳಿಸಿದ ಭೋಲಾ ಚಂಡಮಾರುತ ಸುಮಾರು 5 ಲಕ್ಷ ಜನರನ್ನ ಬಲಿ ಪಡೆದಿತ್ತು. ಗಂಟೆಗೆ ಸುಮಾರು 240 ಕಿಲೋಮೀಟರ್ ಸ್ಪೀಡ್ನಲ್ಲಿ ನುಗ್ಗಿದ್ದ ಭೋಲಾ ಚಂಡಮಾರುತಕ್ಕೆ ಬಾಂಗ್ಲಾದೇಶ ಅಂದು ಚಿಂದಿ ಚಿಂದಿಯಾಗಿತ್ತು. ಭೋಲಾ ದಾಳಿಗೆ ಸುಮಾರು 40 ಲಕ್ಷ ಜನರ ಬದುಕು ಕೊಚ್ಚಿ ಹೋಗಿತ್ತು. 9,000 ಮೀನುಗಾರಿಕಾ ಬೋಟ್ಗಳು ಸಮುದ್ರ ಪಾಲಾಗಿ 77,000ಕ್ಕೂ ಹೆಚ್ಚು ಮೀನುಗಾರರು ಬಲಿಯಾಗಿದ್ರು. 2,80,000 ದನಗಳು ಕೊಚ್ಚಿ ಹೋಗಿದ್ವು. ಇದು ಭೋಲಾ ಚಂಡಮಾರುತಕ್ಕೆ ಬಾಂಗ್ಲಾದಲ್ಲಿ ಆದ ಅನಾಹುತವಾದ್ರೆ, ಇತ್ತ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲೂ ಭೋಲಾ ಆರ್ಭಟಕ್ಕೆ ಬದುಕು ಛಿದ್ರವಾಗಿತ್ತು. ಇದೀಗ ಡೆಲ್ಟಾ ಆರ್ಭಟ ನೋಡಿದಾಗ ಮತ್ತೆ ಭಾರತಕ್ಕೆ ಭೋಲಾದಂತಹ ಬಲಿಷ್ಠ ಸೈಕ್ಲೋನ್ ಅಪ್ಪಳಿಸುತ್ತಾ ಎಂಬ ಆತಂಕ ಕಾಡ್ತಿದೆ. 1999ರ ಅಕ್ಟೋಬರ್ ಚಂಡಾಸುರನಿಗೆ 10,000 ಜನ ಬಲಿ. ಎಸ್, ಇದು ಅಕ್ಟೋಬರ್ನಲ್ಲಿ ಅಪ್ಪಳಿಸಿದ ಮಗದೊಂದು ಬಲಿಷ್ಠ ಚಂಡಮಾರುತ. ಭಾರತದಲ್ಲಿ ಕಂಡು ಕೇಳರಿಯದ ಸರ್ವನಾಶವೇ ಮಾಡಿದ್ದ ಈ ಚಂಡಮಾರುತಕ್ಕೆ ಒಡಿಶಾದ 12 ಜಿಲ್ಲೆಗಳಲ್ಲಿ 9,887 ಮಂದಿ ಬಲಿಯಾಗಿದ್ರು. 1,25 ಲಕ್ಷ ಜನರ ಬದುಕು ಬೀದಿಗೆ ಬಿದ್ದಿತ್ತು. 18 ಲಕ್ಷಕ್ಕೂ ಹೆಚ್ಚು ಮನೆಗಳು ನಾಶವಾಗಿದ್ವು. ಇನ್ನು 2009ರ ನವೆಂಬರ್ನಲ್ಲಿ ಅಪ್ಪಳಿಸಿದ್ದ ಫಯಾನ್ ಚಂಡಮಾರುತ, 2012 ಅಕ್ಟೋಬರ್ನಲ್ಲಿ ದಾಳಿ ಮಾಡಿದ್ದ ನೀಲಂ, 2013ರಲ್ಲಿ 3.5 ಲಕ್ಷ ಹೆಕ್ಟೇರ್ ಬೆಳೆಯನ್ನೇ ನುಂಗಿದ್ದ ಹೆಲೆನ್ ಚಂಡಮಾರುತದ ಕರಾಳತೆಯನ್ನ ಮರೆಯೋಕೆ ಸಾಧ್ಯವಿಲ್ಲ. 2013ರ ಅಕ್ಟೋಬರ್ನಲ್ಲಿ ಅಪ್ಪಳಿಸಿದ್ದ ಫಯಲಿನ್ ಚಂಡಮಾರುತ, 2017ರ ನವೆಂಬರ್ನಲ್ಲಿ ಅಪ್ಪಳಿಸಿದ್ದ ಓಖಿ ಚಂಡಮಾರುತ ಸಾಕಷ್ಟು ಹಾನಿಯನ್ನೇ ಮಾಡಿತ್ತು. 2018ರ ನವೆಂಬರ್ನಲ್ಲಿ ದಾಳಿಗಿಳಿದ ಗಜಾ ಚಂಡಮಾರುತಕ್ಕೆ 45 ಮಂದಿ ಬಲಿಯಾಗಿದ್ರು. 2.5 ಲಕ್ಷಕ್ಕೂ ಹೆಚ್ಚು ಮಂದಿ ಸಂಕಷ್ಟಕ್ಕೆ ಒಳಗಾಗಿದ್ರು. ಹೀಗೆ ಬಲಿಷ್ಠ ಚಂಡಮಾರುತಗಳು ಅಕ್ಟೋಬರ್ ನವೆಂಬರ್ನಲ್ಲೇ ಅಪ್ಪಳಿಸಿದ ಇತಿಹಾಸ ಇರೋದ್ರಿಂದ ಇದೀಗ ಆತಂಕ ಹೆಚ್ಚಾಗಿದೆ. ಹೇಳಿ ಕೇಳಿ ಅರಬ್ಬಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಉಷ್ಣಾಂಶವು ಏರಿಕೆಯಾಗ್ತಿರೋದು ಪ್ರಳಯ ಪಿಶಾಚಿ ದಾಳಿ ಭೀತಿ ಹೆಚ್ಚಿಸಿದೆ. ಭಾರಿ ಮಳೆಯಾಗಿತ್ತು, ಸೈಕ್ಲೋನ್ ಕೂಡ ಅಪ್ಪಳಿಸಿತ್ತು. ಹಾಗಾದ್ರೆ ಈ 2 ತಿಂಗಳಲ್ಲಿ ಗಂಡಾಂತರ ಪಕ್ಕಾನ? ಕಳೆದ ವರ್ಷ ಈ 2 ತಿಂಗಳಲ್ಲಿ ಏನೇನಾಗಿತ್ತು, ಈ ವರ್ಷ ಏನಾಗಬಹುದು, ಆ ಮಾಹಿತಿ ನಿಮ್ಮ ಮುಂದೆ. ಇದೀಗ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗ್ತಿದೆ. ಕೆಲ ಕಡೆ ಮನೆಗಳು ಕುಸಿದು ಬೀಳ್ತಿವೆ, ಜನರು ಕೂಡ ಕೊಚ್ಚಿ ಹೋಗ್ತಿದ್ದಾರೆ. ಕಳೆದ ವರ್ಷವೂ ಕರ್ನಾಟಕ ಅಕ್ಟೋಬರ್ ಜಲಾಘಾತ ಎದುರಿಸಿತ್ತು. ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಭಾರಿ ಮಳೆಗೆ ಮಂಡ್ಯದಲ್ಲಿ ಮನೆಗಳು ಕುಸಿದು ಬಿದ್ದಿದ್ವು. ಕಳೆದ ವರ್ಷ ಇದೇ ಟೈಮ್ನಲ್ಲಿ ಕರಾವಳಿ ಭಾಗದ ಜಿಲ್ಲೆಗಳು ಮಳೆಗೆ ತತ್ತರಿಸಿ ಹೋಗಿದ್ವು. ಶಿವಮೊಗ್ಗ, ದಾವಣಗೆರೆಯಲ್ಲಿ ಭಾರಿ ಮಳೆಯಾಗಿ ಮನೆಗಳಿಗೆ ನೀರು ನುಗ್ಗಿತ್ತು. ಇದೀಗ ರಾಯಚೂರಿನಲ್ಲೂ ಇಬ್ಬರು ಹಳ್ಳದಲ್ಲಿ ಸಿಲುಕಿಕೊಂಡಂತೆ ಕಳೆದ ವರ್ಷ ಇದೇ ತಿಂಗಳಲ್ಲಿ ಧಾರವಾಡದಲ್ಲಿ 9 ಕಾರ್ಮಿಕರು ನಡುಗಡ್ಡೆಯಲ್ಲಿ ಸಿಲುಕಿದ್ರು. ಹಲವೆಡೆ ಭೂಕುಸಿತಗಳಾಗಿದ್ವು. 2019ರ ಅಕ್ಟೋಬರ್ ಕೊನೆ ವಾರದಲ್ಲಿ ಕ್ಯಾರ್ ಚಂಡಮಾರುತಕ್ಕೆ ಕರಾವಳಿ ನಡುಗಿದ್ರೆ
ನವೆಂಬರ್ 10ರಂದು ಅಪ್ಪಳಿಸಿದ್ದ ಬುಲ್ಬುಲ್ ಚಂಡಮಾರುತಕ್ಕೆ ಒಡಿಶಾ ಸಂಕಷ್ಟಕ್ಕೊಳಗಾಗಿತ್ತು. ಹೀಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಭಾರೀ ಮಳೆ, ಚಂಡಮಾರುತಗಳ ದಾಳಿ ಸ್ವಾಭಾವಿಕ. ಆದರೆ ಸಮುದ್ರಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಬಲಿಷ್ಠ ಸೈಕ್ಲೋನ್ಗಳು ಅಪ್ಪಳಿಸಿ ಕಂಡು ಕೇಳರಿಯದ ಕಷ್ಟ ನಷ್ಟ ಎದುರಾಗುವ ಭೀತಿಯಂತೂ ಇದ್ದೇ ಇದೆ. ಅದರಲ್ಲೂ ಯುಎಸ್ಗೆ ಅಪ್ಪಳಿಸಿದ ಡೆಲ್ಟಾ ಚಂಡಮಾರುತದ ತೀವ್ರತೆ ನೋಡಿದ್ಮೇಲೆ ಇಂತಹದ್ದೇ ಸೈತಾನ್ ಬಂಗಾಳ ಕೊಲ್ಲಿ ಅಥವಾ ಅರಬ್ಬಿಯಲ್ಲಿ ಎದ್ದು ಅಪ್ಪಳಿಸುವ ಭೀತಿ ಹೆಚ್ಚಾಗಿದೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಭಾರತವನ್ನ ಕಂಗೆಡಿಸ್ತಾ ಇದ್ದಾನೆ ವರುಣ. ಇದೀಗ ಸೈಕ್ಲೋನ್ ದಾಳಿಯ ಟೈಮ್ ಕೂಡ ಬಂದಿರೋದ್ರಿಂದ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.